Welcome to Study B Plus. Learn smart every day. Hello students, welcome to Study B Plus. If you like my videos, please do subscribe. Today I am going to teach about 5th standard mathematics. In that we will learn about exercise 1.1. All of you ready for the class? Let's continue the class with 7th mean 88,888, 78,888, 68,888 ಆಗಿದ್ರೆ ನೆಕ್ಸ್ಟ್ ನಂಬರ್ಸ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ನಂಬರ್ನ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ಡಿಫ್ರೆನ್ಸ್ನ ಕಂಡುಹಿಡಿಬೇಕು. ಡಿಫ್ರೆನ್ಸ್ ಬಿಟ್ವೀನ್ ನಂಬರ್ಸ್ ಆರ್ 88,888 minus 78,888 ಏನು ಬರುತ್ತೆ? 8 minus 8 0, 8 minus 8 0, 8 minus 8 0, 8 minus 8 0, 8 minus 7 1. ಹಾಗಿದ್ರೆ ನೆಕ್ಸ್ಟ್ ನಂಬರ್ಗೆ ಹೋಗಬೇಕು. ದ ಡಿಫ್ರೆನ್ಸ್ ಬಿಟ್ವೀನ್ ನಂಬರ್ಸ್ ಆರ್ 78,888 minus 68,888. 8 minus 8 0, 8 minus 8 0, 8 minus 8 0, 8 minus 8 0, 7 minus 6 1. So therefore the difference is 10,000. ಓಕೆ, ಮೈನಸ್ ಮಾಡಬೇಕು ಅಂದರೆ ನಮಗೆ ಇಲ್ಲಿ ಡಿಫ್ರೆನ್ಸ್ ಅಮೌಂಟ್ ಸ್ಕಿಪ್ ನಂಬರ್ ಸಿಗ್ತವೆ. ಯಾಕಂದರೆ ಇಲ್ಲಿ ನೋಡಿ 88,000ಗಿಂತ 78,000 ಕಳೆದಾಗ ನಮಗೆ 1000 ಡಿಫ್ರೆನ್ಸ್ ಬಂದೈತಿ. 78,000ಅಲ್ಲಿ 88,000ನ ಕಳೆದಾಗ ನಮಗೆ 10,000 ಡಿಫ್ರೆನ್ಸ್ ಬಂದೈತೆ. ಹಾಗಾಗಿ ನಾವೇನು ಮಾಡಬೇಕು? 68,000ಅಲ್ಲಿ 10,000ನ ಕಳೆದಾಗ ನಮಗೆ ನೆಕ್ಸ್ಟ್ ನಂಬರ್ ಬರ್ತೈತೆ. ಗೊತ್ತಾಯ್ತಾ? ಅವರು ಯಾವ ಥರ ಪ್ಯಾಟರ್ನ್ ಕೊಟ್ಟಿರ್ತಾರೆ ಅದನ್ನ ಫಾಲೋ ಮಾಡಬೇಕು. ಇಲ್ಲೇನು ಮಾಡಿದ್ರು, ಸೆಕೆಂಡ್ ಒನ್ನಲ್ಲಿ ಮತ್ತು ಫಸ್ಟ್ ಒನ್ನಲ್ಲಿ ಆ್ಯಡ್ ಮಾಡ್ತಾ ಹೋಗಿದ್ರು. ಇಲ್ಲಿ ನೋಡಿ, ಇಲ್ಲಿ 15 ಇದೆ, ಇಲ್ಲಿ 35 ಇದೆ, ಇಲ್ಲಿ 55 ಇದೆ, 75 ಇದೆ, 95 ಇದೆ. ಅಂದರೆ ಇದು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿದೆ. ಸೊ ಆ್ಯಡ್ ಮಾಡಬೇಕು. ಇದೇನಾಗಿದೆ? ಡಿಕ್ರೀಸಿಂಗ್ ಆರ್ಡ್ರಲ್ಲಿದೆ. ಬರ್ತಾ ಬರ್ತಾ ಏನಾಗಿದೆ? ನಂಬರ್ಸು ಕಡಿಮೆ ಆಗಿದೆ. ಗೊತ್ತಾಯ್ತಲ್ಲ? ಇದನ್ನು ನೆನಪಲ್ಲಿ ಇಟ್ಕೊರಿ. ಸೊ ಸಬ್ಸ್ಟ್ರ್ಯಾಕ್ಟ್ 68,888 ಮೈನಸ್ 10,000 ಏನು ಬರುತ್ತೆ? 8 8 8 8 6 minus 1 5. ಗೊತ್ತಾಯ್ತಲ್ಲ? ಹಾಗೆ ನೆಕ್ಸ್ಟ್ 58,088ಅಲ್ಲಿ 10,000ನ ಮೈನಸ್ ಮಾಡಿ. 8 minus 0 8 8 8 8 5 minus 1 4. ಗೊತ್ತಾಯ್ತಲ್ಲ? ಹಂಗಿದ್ರೆ ಸ್ಕಿಪ್ ನಂಬರ್ಸ್ ಯಾವ್ಯಾವು? 58,888, ನೆಕ್ಸ್ಟ್ 48,888. ಗೊತ್ತಾಯ್ತಲ್ಲ? ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್. 30,453 ಡ್ಯಾಶ್ 63,453 39,453 ಇದೆ. ಇದರಲ್ಲಿ ಏನು ಮಾಡಿದ್ದಾರೆ? ಮಿಡ್ಲ್ ನಂಬರ್ಸ್ನ ಗ್ಯಾಪ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವೆರಡರದ್ದು ಡಿಫ್ರೆನ್ಸ್ನ ಕಂಡು ಹಿಡ್ಕೋಬೇಕು. ಫಸ್ಟ್ ದ ಡಿಫ್ರೆನ್ಸ್ ನಂಬರ್ ಆರ್ ಡಿಫ್ರೆನ್ಸ್ ಬಿಟ್ವೀನ್ ನಂಬರ್ಸ್ ಆರ್ 39,453 ಮೈನಸ್ 36,453 ಇದೆ. 3 minus 3 0, 5 minus 5 0, 4 minus 4 0, 9 minus 6 3. ನೆಕ್ಸ್ಟ್ 3 minus 3 0. ಅಂದರೆ 3000 ಡಿಫ್ರೆನ್ಸ್ ಇದೆ.
ಅಂದರೆ ನಾವೇನು ಮಾಡಬೇಕು, ಇದ್ರ ನೆಕ್ಸ್ಟ್ ನಂಬರ್ಗೆ 3000ನ ಆ್ಯಡ್ ಮಾಡಬೇಕು. ಸೊ ಇದಕ್ಕೆ ಅಂದರೆ 39,453 ಪ್ಲಸ್ 3,000 3 5 4 9 ಪ್ಲಸ್ 3 12 ಕ್ಯಾರಿ 42,553 ಆಗುತ್ತೆ. ಅದೇ ಥರ ಇದು ಸ್ಕಿಪ್ ನಂಬರ್ನ ಕಂಡುಹಿಡಿಬೇಕಂದ್ರೆ ನಾವೇನು ಮಾಡಬೇಕು, 30,000ಗೆ 30,453 ಪ್ಲಸ್ 3,000 ಮಾಡಬೇಕು. ಯಾಕಂದರೆ ನಮಗೆ ದೇರ್ಫೋರ್ ದ ಡಿಫ್ರೆನ್ಸ್ ಈಸ್ ಎಷ್ಟು ಬಂದಿದೆ, 3,000 ಬಂದಿದೆ ಅಲ್ಲ, ಅದಕ್ಕೆ ಆ್ಯಡ್ ಮಾಡಬೇಕು. ಸೊ ಆ್ಯಡ್ 30,453 ಪ್ಲಸ್ 3,000 3 5 4 3 3 ಗೊತ್ತಾಯ್ತಲ್ಲ, 33,453. ಈಗ ನಿಮ್ಗೇನಾದರೂ ಡೌಟ್ ಇದ್ದರೆ ನೆಕ್ಸ್ಟ್ ಇದರಲ್ಲಿ ಇದನ್ನು ಮೈನಸ್ ಮಾಡಿ 3,000 ಡಿಫ್ರೆನ್ಸ್ ಬರುತ್ತೆ. 42,453 ಇದೆ ಗೊತ್ತಲ್ಲ. ಸೊ ಸ್ಕಿಪ್ ನಂಬರ್ಸ್ ಯಾವ್ಯಾವು ಇದು 58,600 62,600 66,600. ಹಾಗಿದ್ರೆ ದ ಡಿಫ್ರೆನ್ಸ್ ಬಿಟ್ವೀನ್ ನಂಬರ್ಸ್ ಆರ್ 62,600 minus 58,600. 0 0 6 minus 6 0. 2 minus 8 ಮಾಡೋಕ್ಕಾಗಲ್ಲ. ಸೊ ಕ್ಯಾರಿ ತೊಗೊಂಡ್ರೆ 12 ಆಗುತ್ತೆ. 12 minus 8 ಮಾಡಿದರೆ ಎಷ್ಟಾಗುತ್ತೆ, ಆರ್ 66,600 minus 62,600. 0 0 0 6 minus 2 4 6 minus 6 0. Therefore the difference is 4,000 ಬರುತ್ತೆ. ಹಂಗಿದ್ರೆ ಸ್ಕಿಪ್ ನಂಬರ್ಸ್ನ ಕಂಡುಹಿಡಿಬೇಕಂದ್ರೆ ನಾವೇನು ಮಾಡಬೇಕು, 66,600 ಪ್ಲಸ್ 4,000 ಮಾಡಬೇಕು. ಗೊತ್ತಾಯ್ತಲ್ಲ. Therefore add 4,000. 66,600 ಪ್ಲಸ್ 4,000 ಎಷ್ಟಾಗುತ್ತೆ, 6 ಪ್ಲಸ್ 4 ಎಷ್ಟು, 10. ಅಂದರೆ ಕ್ಯಾರಿ 1 70,600 ಬರುತ್ತೆ. ದೆನ್ ನೆಕ್ಸ್ಟ್ 70,600ಗೆ ಪ್ಲಸ್ 4,000 ಮಾಡಿದರೆ ಎಷ್ಟು ಬರುತ್ತೆ, 6 4 70 74,000 ಬರುತ್ತೆ. ಸ್ಕಿಪ್ ನಂಬರ್ಸ್ ಯಾವ್ಯಾವ ಹಂಗಿದ್ರೆ 70,600 74,000 70,600 then 74,600. These are skip numbers. Thank you for watching. Like, share, subscribe. Study B+.